ನಮಸ್ಕಾರ. ನಮ್ಮ ಜೀವನದಲ್ಲಿ ಬರುವ ನಕಾರಾತ್ಮಕ ಶಕ್ತಿಗೆ ಆ ನೆಗೆಟಿವಿಟಿಗೆ ಮೂಲ ಕಾರಣವಾದರೂ ಏನು? ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ದಿ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಇಂಡಿಯನ್ ಸೈಕಾಲಜಿಯ ಒಂದು ಸಂಶೋಧನಾ ಪ್ರಬಂಧವನ್ನ ಆಧಾರವಾಗಿಟ್ಕೊಂಡು ಈ ಪ್ರಶ್ನೆಗೆ ಒಂದು ತುಂಬಾನೇ ಆಶ್ಚರ್ಯಕರವಾದ ಉತ್ತರವನ್ನು ಹುಡುಕೋಣ. ಬನ್ನಿ ಶುರು ಮಾಡೋಣ. ನಿಕೋಲಾ ಟೆಸ್ಲಾ ಅವರ ಈ ಒಂದು ಅದ್ಭುತವಾದ ಮಾತನ್ನ ನೋಡಿ. ಇದು ಕಂಪನದ ನಿಯಮ ಅಥವಾ ಲಾ ಆಫ್ ವೈಬ್ರೇಷನ್ ಅನ್ನೋ ಒಂದು ಪ್ರಮುಖ ಸಿದ್ಧಾಂತದ ಬಗ್ಗೆ ಹೇಳುತ್ತೆ. ಇದರ ಅರ್ಥ ಏನು ಅಂದ್ರೆ, ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ವಸ್ತು, ಒಂದು ಸಣ್ಣ ಕಲ್ಲಿನಿಂದ ಹಿಡಿದು ದೊಡ್ಡ ನಕ್ಷತ್ರದವರೆಗೂ ಪ್ರತಿಯೊಂದು ಕೂಡ ನಿರಂತರವಾಗಿ ಕಂಪಿಸ್ತಿರುತ್ತೆ, ಅಂದ್ರೆ ವೈಬ್ರೇಟ್ ಆಗ್ತಿರುತ್ತೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಈ ಕಂಪನದ ನಿಯಮ ಕೇವಲ ಭೌತಿಕ ವಸ್ತುಗಳಿಗೆ ಮಾತ್ರ ಅಲ್ಲ, ನಮ್ಮ ಆಲೋಚನೆಗಳಿಗೂ ಅನ್ವಯಿಸುತ್ತೆ. ಹೌದು, ಈ ಸಂಶೋಧನೆಯ ಪ್ರಕಾರ ನಮ್ಮ ಮನಸ್ಸಲ್ಲಿ ಬರುವ ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ಭಾವನೆ ಕೂಡ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ ಕಂಪಿಸುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಉದಾಹರಣೆ ಇದೆ. ಈಗ ನೋಡಿ, ರೇಡಿಯೋ ತರಂಗಗಳು ನಮ್ದೇ ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ? ಆದರೆ ಅದರ ಪರಿಣಾಮವಾಗಿ ನಾವು ಸಂಗೀತವನ್ನ ಕೇಳ್ಬೋದು. ಠಿಕ್ ಅದೇ ರೀತಿ ನಮ್ಮ ಆಲೋಚನೆಗಳು ಕೂಡ ಕಣ್ಣಿಗೆ ಕಾಣಿಸದೇ ಇರ್ಬೋದು, ಆದರೆ ಅವುಗಳ ಪರಿಣಾಮಗಳು ನಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಮಾತು ಕೇಳಿದಾಗ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅನ್ನೋ ಮಾತು ನೆನಪಾಗುತ್ತಲ್ವಾ? ಒಂದೇ ರೀತಿಯ ವೈಬ್ರೇಷನ್ ಇರುವ, ಅಂದ್ರೆ ಒಂದೇ ರೀತಿ ಯೋಚನೆ ಮಾಡುವ ಜನರು ಸಹಜವಾಗಿಯೇ ಒಬ್ರಿಗೊಬ್ರು ಆಕರ್ಷಿತರಾಗ್ತಾರೆ. ಪಾಸಿಟಿವ್ ಆಗಿರೋರು ಪಾಸಿಟಿವ್ ಜನರನ್ನ ಹುಡುಕಿದ್ರೆ, ನೆಗೆಟಿವ್ ಆಗಿರೋರು ಅದೇ ತರಹದ ಜನರನ್ನೇ ಆಕರ್ಷಿಸ್ತಾರೆ. ಇಲ್ಲಿ ಬರೋ ಅಸಲಿ ಪ್ರಶ್ನೆ ಏನು ಅಂದ್ರೆ, ನಮ್ಮ ಮನಸ್ಸು ಯಾವ ರೀತಿ ಸಿಗ್ನಲ್ ಅನ್ನು ಹೊರಕಳಿಸ್ತಿದೆ? ಅದು ಪಾಸಿಟಿವ್ ಫ್ರೀಕ್ವೆನ್ಸಿಯಾ ಅಥವಾ ನೆಗೆಟಿವ್ ಫ್ರೀಕ್ವೆನ್ಸಿಯಾ? ಯಾಕಂದ್ರೆ ನಾವು ಕಳಿಸೋ ಸಿಗ್ನಲ್ ನಮ್ಮ ಜೀವನದ ವಾಸ್ತವವನ್ನೇ ನಿರ್ಧರಿಸುತ್ತೆ. ಅಂದ್ರೆ ನಮ್ಮಲ್ಲಿ ಬರುವ ಎಲ್ಲಾ ನೆಗೆಟಿವಿಟಿಗೂ, ಎಲ್ಲಾ ನಕಾರಾತ್ಮಕ ಕಂಪನಗಳಿಗೂ ಒಂದೇ ಒಂದು ಮೂಲ ಕಾರಣ ಇದೆಯಾ? ಈ ಸಂಶೋಧನೆ ಪ್ರಕಾರ ಉತ್ತರ ಹೌದು. ಹಾಗಾದ್ರೆ ಏನದು ಆ ಒಂದೇ ಒಂದು ಕಾರಣ? ಬನ್ನಿ ತಿಳಿಯೋಣ. ಇಲ್ಲಿ ಆಶ್ಚರ್ಯದ ವಿಷಯ ಏನು ಗೊತ್ತಾ? ಈ ಸಂಶೋಧನೆ ಹೇಳೋ ಪ್ರಕಾರ ಎಲ್ಲಾ ನೆಗೆಟಿವ್ ವೈಬ್ರೇಷನ್ಗಳಿಗೂ ಮೂಲ ಕಾರಣ ನಮ್ಮ ಒಂದು ನಿರ್ದಿಷ್ಟ ಮಾನಸಿಕ ಅಭ್ಯಾಸ. ಅದು ಬೇರೇನೂ ಅಲ್ಲ, ನಮ್ಮ ಮನಸ್ಸು ಒಂದು ನಿರ್ದಿಷ್ಟ ರೀತಿಯಲ್ಲಿ ಪ್ರತಿಕ್ರಿಯಿಸೋದು. ಅದೇನಂತ ನೋಡೋಣ. ಸಂಶೋಧಕರು ಇದಕ್ಕೆ ಒಳಗೆ ಪ್ರಚೋದನೆಗೊಳ್ಳುವುದು ಅಥವಾ ಟ್ರಿಗರಿಂಗ್ ಇನ್ಸೈಡ್ ಅಂತ ಒಂದು ಹೆಸರು ಕೊಡ್ತಾರೆ. ಅಂದ್ರೆ ಹೊರಗಡೆ ಏನಾದರೂ ಒಂದು ಘಟನೆ ನಡೆದಾಗ ಅಥವಾ ನಮ್ಮ ಮನಸ್ಸಲ್ಲೇ ಒಂದು ಯೋಚನೆ ಬಂದಾಗ ಅದಕ್ಕೆ ತಕ್ಷಣವೇ, ಅಂದ್ರೆ ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸಿನ ಒಳಗೆ ಉಂಟಾಗುವ ನಕಾರಾತ್ಮಕ ಪ್ರತಿಕ್ರಿಯೆ. ಉದಾಹರಣೆಗೆ, ಯಾರಾದ್ರೂ ನಮ್ ಬಗ್ಗೆ ಏನಾದ್ರೂ ಅಂದಾಗ ಅಥವಾ ನಮ್ ಜೊತೆ ಕೆಲಸ ಮಾಡೋರು ನಮ್ಗಿಂತ ಹೆಚ್ಚು ಯಶಸ್ಸು ಗಳಿಸಿದಾಗ ತಕ್ಷಣ ನಮ್ಮ ಮನಸ್ಸಲ್ಲಿ ಒಂದು ಕೋಪ, ಅಸೂಯೆ ಅಥವಾ ನೋವು ಬರುತ್ತಲ್ಲ, ಅದನ್ನೇ ಟ್ರಿಗರಿಂಗ್ ಅಂತ ಹೇಳೋದು. ಇದು ಕೇವಲ 1 ಸೆಕೆಂಡ್ನಲ್ಲಿ ನಮ್ಮೊಳಗೆ ಒಂದು ನೆಗೆಟಿವ್ ಬಾಂಬ್ ಸ್ಫೋಟ ಆದ ಹಾಗೆ. ಹಾಗಾದ್ರೆ ಈ ನೆಗೆಟಿವ್ ವೈಬ್ರೇಷನ್ನನ್ನ, ಈ ಆಂತರಿಕ ಸ್ಫೋಟವನ್ನ ನಿಲ್ಲಿಸೋದು ಹೇಗೆ? ಏನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಮತ್ತು ಈ ಸಂಶೋಧನೆ ಅದಕ್ಕೆ ಒಂದು ಸರಳವಾದ ಪರಿಹಾರವನ್ನು ಕೂಡ ಸೂಚಿಸುತ್ತೆ. ಪರಿಹಾರ ನೋಡೋಕೆ ತುಂಬಾ ಸಿಂಪಲ್, ಆದ್ರೆ ಪಾಲಿಸೋಕೆ ಅಷ್ಟೇ ಕಷ್ಟ. ಯಾಕೆಂದ್ರೆ ಈ ರೀತಿ ತಕ್ಷಣ ರಿಯಾಕ್ಟ್ ಮಾಡೋದು ವರ್ಷಗಳಿಂದ ನಮ್ಮಲ್ಲಿ ಬೇರೂರಿರುವ ಒಂದು ಅಭ್ಯಾಸ. ಇದನ್ನ ಬದಲಾಯಿಸಬೇಕು ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ನಿರಂತರವಾಗಿ ಪ್ರಯತ್ನ ಪಡಲೇಬೇಕು. ನೋಡಿ, ಇಲ್ಲಿ ನಮ್ಗೆ 2 ದಾರಿಗಳು ಕಾಣಿಸ್ತೆ. ಒಂದು, ಟ್ರಿಗರ್ ಆಗಿ ಕೋಪ, ಅಸೂಯೆ, ಹತಾಶೆಯ ದಾರಿ ಹಿಡಿಯೋದು. ಇನ್ನೊಂದು, ಅದನ್ನು ಕಂಟ್ರೋಲ್ ಮಾಡಿ ಶಾಂತಿ, ತಾಳ್ಮೆ ಮತ್ತು ಪಾಸಿಟಿವ್ ಎನರ್ಜಿಯ ದಾರಿ ಹಿಡಿಯೋದು. ಅಂತಿಮವಾಗಿ ಆಯ್ಕೆ ನಮ್ದೇ. ಸರಿ, ಒಂದು ವೇಳೆ ನಾವು ಈ ಆಂತರಿಕ ಪ್ರಚೋದನೆಯನ್ನ ನಿಲ್ಲಿಸೋದರಲ್ಲಿ ಯಶಸ್ವಿಯಾದ್ರೆ ಅದರಿಂದ ಸಿಗೋ ಲಾಭಗಳೇನು? ಹೇಳ್ತೀನಿ ಕೇಳಿ. ಅದರಿಂದ ಸಿಗೋ ಪ್ರತಿಫಲಗಳು ನಿಜಕ್ಕೂ ನಮ್ಮ ಜೀವನವನ್ನೇ ಬದಲಾಯಿಸಬಲ್ಲವು. ನೋಡಿ, ಈ ಒಂದೇ ಒಂದು ಚಿಕ್ಕ ಮಾನಸಿಕ ಬದಲಾವಣೆಯಿಂದ ಕೋಪ, ಅಸೂಯೆ ಕಮ್ಮಿಯಾಗೋದು ಮಾತ್ರ ಅಲ್ಲ, ತಾಳ್ಮೆ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಮೂಲ್ಯವಾದ ಸಮಯ ಮತ್ತು ಶಕ್ತಿ ಉಳಿತಾಯವಾಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ 9 ಪ್ರಮುಖ ಪ್ರಯೋಜನಗಳನ್ನ ಪಟ್ಟಿ ಮಾಡಲಾಗಿದೆ. ನಮ್ಮ ನೆಗೆಟಿವ್ ಭಾವನೆಗಳಲ್ಲಿ ಎಷ್ಟು ಅಗಾಧವಾದ ಶಕ್ತಿ ಅಡಗಿದೆ ಅನ್ನೋದಕ್ಕೆ ಟೆಸ್ಲಾ ಅವರ ಈ ಮಾತು ಒಂದು ಅದ್ಭುತ ಸಾಕ್ಷಿ. ಆ ಶಕ್ತಿಯನ್ನ ನಾವು ನಾಶ ಮಾಡೋದಕ್ಕೆ ಬಳಸೋ ಬದಲು ಸಕಾರಾತ್ಮಕವಾಗಿ ಬಳಸ್ಕೊಂಡ್ರೆ ಅದರ ಶಕ್ತಿಯೇ ಬೇರೆ. ಕೊನೆಯದಾಗಿ ಒಂದು ವಿಷಯ ನೆನಪಿಡಿ, ನಮ್ಮ ಆಲೋಚನೆಗಳೇ ನಮ್ಮ ವಾಸ್ತವವನ್ನ ರೂಪಿಸ್ತವೆ. ನಾವು ಯಾವ ಕಂಪನವನ್ನ ಕಳಿಸ್ತೇವೋ ಅದೇ ನಮಗೆ ತಿರುಗಿ ಬರುತ್ತೆ. ಹಾಗಾದ್ರೆ ಇನ್ಮುಂದೆ ನಮ್ಮ ಮನಸ್ಸಿನಿಂದ ಯಾವ ಫ್ರೀಕ್ವೆನ್ಸಿಯನ್ನು ನಾವು ಪ್ರಸಾರ ಮಾಡಕ್ಕಿಷ್ಟಪಡ್ತೀವಿ? ಈ ಪ್ರಶ್ನೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.